ನಾನಿರುವುದೇ ನಿಮಗಾಗಿ. ಅಪಘಾತವೊಂದರಲ್ಲಿ ತನ್ನ ಒಂದು ಕೈಯನ್ನು ಕಳೆದುಕೊಂಡ ಮಾರುತಿಯವರು ವೃತ್ತಿಯಲ್ಲಿ ಒಬ್ಬ ಶಿಲ್ಪಿ. ಇವರಿಗೆ ತಮ್ಮ ಕಲಾ ನೈಪುಣ್ಯತೆ ಮರಳಿಬೇಕಾಗಿದೆ. ಅದಕ್ಕಾಗಿ ಉನ್ನತ ಕೃತಕ ಕೈ ಅಳವಡಿಸಿಕೊಳ್ಳಲು ಯಾರಾದರೂ ಸಹಾಯ ಮಾಡಬೇಕಾಗಿದೆ. ಈ ಕೃತಕ ಕೈಯನ್ನು ಅಳವಡಿಸಿದ್ದೇ ಆದಲ್ಲಿ ಇನ್ನೂ ಇವರ ಕಲಾ ಕೌಶಲ್ಯ ಹೆಚ್ಚಬಹುದೆಂಬ ಆತ್ಮವಿಶ್ವಾಸ ಇವರಲ್ಲಿದೆ. ನಾವು ಮಾರುತಿಯವರಿಗೆ ಸಹಾಯ ಮಾಡಲು ಪ್ರಯತ್ನಿಸ್ತಾ ಇದ್ದೇವೆ. ನಮ್ಮ ಆರಂಭಿಕ ಸಹಾಯ ಇವರಿಗೆ ನೆರವಾಗುತ್ತೋ ಇಲ್ವೋ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ನೋಡಿ, ಮಾರುತಿಯವರು ಯಾವುದಕ್ಕೂ ತಯಾರಾಗ್ತಾ ಇದ್ದಾರೆ. ಈಗ ನಾವು ಮಾರುತಿಯವರನ್ನ ಬೆಳಗಾವಿಯ ಲೇಕ್ ವ್ಯೂ ಆಸ್ಪತ್ರೆಗೆ ಕರೆದೊಯ್ತಾ ಇದ್ದೀವಿ. ಇವರ ಕುಟುಂಬದ ಸದಸ್ಯರು ಈ ಚಿಕಿತ್ಸೆ ಕುರಿತು ತುಂಬಾ ಖುಷಿಯಾಗಿದ್ದಾರೆ. ಈಗ ಮಾರುತಿಯವರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಲೇಕ್ ವ್ಯೂ ಆಸ್ಪತ್ರೆ ಎಲುವು ಕೀಲುಗಳು ಮತ್ತು ಅಂಗಜೋಡಣಾ ಆಸ್ಪತ್ರೆಗಳಲ್ಲಿಯೇ ಒಂದು ಅತ್ಯುತ್ತಮ ಆಸ್ಪತ್ರೆ. ಇದರ ಮುಖ್ಯ ಸರ್ಜನ್ರಾದ ಡಾಕ್ಟರ್ ಅನಿಲ್ ಪಾಟೀಲ್ರ ಹತ್ತಿರ ಮಾರುತಿಯವರ ಸಮಸ್ಯೆಯನ್ನ ತರಬೇಕಾಗಿದೆ. ಮಾರುತಿಯವರನ್ನ ಪ್ರಥಮ ಹಂತದ ಪರೀಕ್ಷೆಗೆ ಒಳಪಡಿಸಲು ಡಾಕ್ಟರ್ ಅನಿಲ್ ಪಾಟೀಲ್ ಕರೆದಿದ್ದಾರೆ. ತನ್ನ ಬದುಕಿನ ಒಂದು ಆಶ್ಚರ್ಯಕರ ಸನ್ನಿವೇಶಕ್ಕಾಗಿ ಮಾರುತಿ ತಯಾರಾಗ್ತಾ ಇದ್ದಾರೆ. ಮಾರುತಿಯವರ ಬಗ್ಗೆ ವೈದ್ಯರು ಏನ್ ಹೇಳ್ತಾರೆ ಅಂತ ಕೇಳೋದಕ್ಕೆ ಸ್ವಲ್ಪ ಕಾಯಬೇಕು. ನಮ್ಮ ಕಾರ್ಯಕ್ರಮದ ಮೂಲಕ ಈಗ ಕೃತಕ ಕೈ ಜೋಡಣೆಗಾಗಿ ಆಸ್ಪತ್ರೆಯಲ್ಲಿದ್ದಾರೆ. ಬನ್ನಿ, ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮಾರುತಿಯವರನ್ನ ಅವರ ಊರು ಹನುಮಸಾಗರದಿಂದ ಬೆಳಗಾವಿಯ ಡಾಕ್ಟರ್ ಅನಿಲ್ ಪಾಟೀಲ್ರ ಲೇಕ್ ವ್ಯೂ ಆಸ್ಪತ್ರೆಗೆ ಕರೆತಂದು ನಮ್ಮ ತಂಡ ಚಿಕಿತ್ಸೆಗೆ ಅಣಿಗೊಳಿಸಿತು. ಅದೇ ರೀತಿ ಡಾಕ್ಟರ್ ಅನಿಲ್ ಪಾಟೀಲ್ ಕೂಡ ತುಂಬಾ ಕಾಳಜಿಯಿಂದ ಮಾರುತಿಯವರನ್ನ ಪರೀಕ್ಷಿಸಿ ಕೃತಕ ಕೈ ಜೋಡಣೆ ಕುರಿತಾದ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ತಂಡ ಮಾರುತಿಯವರ ಕೈ ಅಳತೆಯನ್ನ ತೆಗೆದುಕೊಂಡು ಪರೀಕ್ಷಿಸಿತು. ಕೃತಕ ಕೈ ಜೋಡಣೆಯ ಕುರಿತು ಯೋಚನೆ ಮಾಡ್ತಾ ಇದೆ. ಇಲ್ಲಿ ನೋಡಿ, ಇದು ಕೃತಕ ಕೈ ಜೋಡಣಾ ವಿಭಾಗ. ಯಾವ ತರಹದ ಕೈಯನ್ನ ಮಾರುತಿಯವರಿಗೆ ಜೋಡಿಸಲಾಗುತ್ತೆ ಅಂತ ನೋಡ್ಲು ಸ್ವಲ್ಪ ಕಾಯೋಣ. ನನಗೆ ಫಸ್ಟ್ ಟೈಮ್ ಅಪ್ರೋಚ್ ಮಾಡಿದಾಗ ಈ ಥರ ಒಂದು ಪೇಷಂಟ್ ಇದೆ, ಇವ್ರಿಗೆ ಎಲ್ಲಿನೂ ಟ್ರೀಟ್ಮೆಂಟು ಅಂದರೆ ಕೈ ಹೋಗಿದೆ, ಕೈ ಕೂಡಿಸ್ಲಿಕ್ಕೆ ಎಲ್ಲಿನೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಈ ಥರ ಒಂದು ಪೇಷಂಟ್ ಇದೆ, ಇದಕ್ಕೆ ನೀವು ಏನಾದರೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಪ್ರೋಚ್ ಮಾಡಿದಾಗೆ ನಾನು ಅತಿ ಸಂತೋಷದಿಂದ ಅವ್ರಿಗೆ ಇಲ್ಲ ನನ್ನ ಕಡೆ ಕರ್ಕೊಂಬನ್ನಿ, ನಾನು ನೋಡ್ಬಿಟ್ಟು ನನ್ನ ಕಡೆಯಿಂದ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿಬಿಟ್ಟು ನಾನು ಇವ್ರಿಗೆ ನನ್ನ ಕೈ ಕೂಡ್ಸೋಂಗೆ ಮಾಡ್ತೀನಿ. ಅವ್ರು ಕೆಲಸ ಮಾಡೋದು ಒಂದೇ ಕೈಯಲ್ಲೇ ಕೆಲಸ ಮಾಡೋದು ಕೇಳಿಬಿಟ್ಟು ಇನ್ನೂ ಸಂತೋಷ ಅನ್ನಿಸ್ತು. ಅವ್ರಿಗೆ ನಾನು ಹೇಗಾದರೂ ಮಾಡಿ ಇನ್ನೊಂದು ಕೈ ಕೂಡಿಸ್ಬಿಟ್ಟು ಅವ್ರಿಗೆ ತಾವು ಮಾಡೋ ಕೆಲಸವನ್ನು ಇನ್ನೂ ಮುಂದುವರಿಲಿ, ಇನ್ನೂ 4 ಮಂದಿ ಕಲಿಸ್ಲಿ, ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗಲಿ.
ಇಲ್ಲಿ ಅನಿಲ್ ಪಾಟೀಲರು ಎಲ್ಲ ಚೆಕಪ್ ಮಾಡಿ ಅವರು ನನಗೆ ಕೃತಕ ಕೈಯನ್ನು ಜೋಡಿಸುತ್ತೇನೆಂದು ಭರವಸೆಯನ್ನು ಕೊಟ್ಟು ಅವರಿಗೆ ನಾನು ಮತ್ತು ಶಿವಣ್ಣನವರಿಗೂ ಮತ್ತು GTV ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಕೃತಜ್ಞತೆಯನ್ನು ತಿಳಿಸುತ್ತೇನೆ.